ಸ್ವಚ್ಛತೆ ಅಂದರೆ ಬಹಳ ಮಹತ್ವದ್ದು. ಎಲ್ಲ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಬೇಡಿಕೆಯನ್ನು ಬರ್ತಾರೆ. ಈಡೇರ್ತು ಅಂತ ಹೇಳಿ ಕೂಡಲೇ ಅವರೇ ಬಂದು ಅವ್ರ ಮನಸ್ಸಲ್ಲಿ ಏನಿರ್ತೋ ಅದನ್ನು ಸೇವೆ ಸಲ್ಲಿಸಿ ಹೋಗ್ತಾರೆ. ಭೂ ವ್ಯವಹಾರ ಇರ್ಬೋದು, ಅಥವಾ ಮದುವೆಗೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳಿರ್ಬೋದು, ಅಥವಾ ಮಕ್ಕಳಿಲ್ಲ ಅಂತ ಬರ್ತಾರೆ, ಆಭರಣ ಕಳುವಾದ್ದಕ್ಕೆ ಬರ್ತಾರೆ. ಈ ಮೊನ್ನೆ ಕೂಡ ಒಬ್ರು ಹೆಂಗಸರು ಟ್ರೈನಲ್ಲಿ ಕಳೆದೋಯ್ತು ನಮ್ಮದು. ನಾನು ವಾಟ್ಸಪ್ಪಲ್ಲಿ ಫೋಟೋ ನೋಡಿ ಪ್ರಾರ್ಥನೆ ಮಾಡ್ಕೊಂಡೆ. ಅಲ್ಲೊಂದು ಅರ್ಧ ಗಂಟೆ ಒಳಗೆ ನನಗೆ ಟ್ರೈನಲ್ಲಿ ಸಿಕ್ತು ಬಂಗಾರ ಅಂತ. ನನಗೆ ಭಾಳ ಆಶ್ಚರ್ಯ ಆಯಿತು. ಟ್ರೈನಲ್ಲಿ ಸಾವಿರಾರು ಜನ ಓಡಾಡೋದು ಸಿಕ್ತು ಅಂದರೆ ತುಂಬ ಆಶ್ಚರ್ಯವಾದೆ. ಹಾಗೆ ಸ್ಥಳ ಮಹಾತ್ಮ ಎಂದರೆ ಹೆಚ್ಚು ಕಡಿಮೆ 150 ವರ್ಷದ ಇತಿಹಾಸ ಇದೆ ಇದಕ್ಕೆ. ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿ ಧರ್ಮಸ್ಥಳದಲ್ಲಿ ಅವ್ರ ತಾಯಿ ಮಗಳು ಇಬ್ಬರೇ ಉಳ್ಕೊಂಡ್ರು. ಅವರಿಗೆ ಗಂಡನ ಮನೆಯಿಂದ ಜಮೀನು ಇಲ್ಲಿ ಕೊಡಿಸಿದ್ರು, ಚಂಪಗೋಡು ಅಂತಲ್ಲಿ. ಅಲ್ಲಿ ಅವರಿಬ್ಬರೇ ಆದರೆ ಬಂಗಾರ ತುಂಬ ಇತ್ತು ಅವ್ರದ್ದು. ಅದು ರಕ್ಷಣೆಗೋಸ್ಕರ ಅವರು ಧರ್ಮಸ್ಥಳದಲ್ಲಿ ಹೋಗಿ ಅವತ್ತ ಹೆಗ್ಡೆಯವರ ಪೂರ್ವಿಕರು ಯಾರು ಇದ್ರು ಅವ್ರ ಹತ್ರ ಕೇಳಿ ತಗೊಂಬಂದರು. ಅಲ್ಲಿ ಕೊಟ್ಟಿದ್ದು ವಾರಾಹಿ ಮತ್ತು ಪಂಜುರುಳಿ ಅಂತ ಕೊಟ್ಟರು. ಆ ವಾರಾಹಿನ ನಮ್ಮ ಅಜ್ಜಿಗೆ ತುಂಬ ಅನುಷ್ಠಾನಗಳಿತ್ತು, ಸುದರ್ಶನ ಅದು ಇದು ಉಪದೇಶಗಳು ತುಂಬ ಇತ್ತು. ಆವಾಗ ಅವ್ರಿಗೆ ಕಷ್ಟ ಆಗುತ್ತೆ. ನಮ್ಮ ರೈತರಿಗೆ ಕೃಷಿಯೇ ಅನುಷ್ಠಾನ ಅಂತ ನಮ್ಮ ಅಜ್ಜನ ತೀರ್ಮಾನ. ಆವಾಗ ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಅವರೇ ಖುದ್ದಾಗಿ ಹೋಗಿ ಅವತ್ತು ಹೆಗ್ಡೆಯವ್ರನ್ನ ಕೇಳಿ ಏನು ಮಾಡಬೇಕು, ನಾನು ಏನು ಮಾಡಲಿ, ನಡ್ಕೊಳಕ್ಕೆ ಆಗ್ತಿಲ್ಲ ನನಗೆ, ಕನಿಷ್ಠ ಶುಕ್ರವಾರ ಮಂಗಳವಾರ ಪೂಜೆ ಮಾಡಬೇಕು, ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಹಾಗಾದ್ರೆ ನೀವು ವಾಪಸ್ ಕರ್ಸ್ಕೊಳ್ಳಿ ಅಂತ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯಿತು ನೀವು ಅಂತ ಹೇಳಿ ಅಲ್ಲೊಂದು ಪ್ರಸಾದ ಕೊಟ್ಟರು. ನೀವು ಎಲ್ಲಿ ಪೂಜೆ ಮಾಡ್ತಿದ್ದೀರ ಅಲ್ಲಿ ಕಲ್ಲಿಗೆ ಹಾಕಿ ವಾಪಸ್ ಹೋಗಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಬರ್ತಾಳೆ ಅಂತ ಹೇಳಿದರು. ಅಜ್ಜ ವಯಸ್ಸಾಗಿ ಅವ್ರದ್ದು ಸಮಸ್ಯೆ ಮಾರು ಇದು ಎಲ್ಲ ಜಾಸ್ತಿ ಆದ ಕೂಡಲೇ ಇಲ್ಲ ನಾವು ಇಲ್ಲೇ ಇದ್ದೀವಿ ಅಂತ ಕಾಣಿಸ್ಕೊಂಡ್ಲು. ನಾವು ಹೋಗಲಿಲ್ಲ, ನಾನು ಇಲ್ಲೇ ಇದ್ದೀನಿ, ನೀವು ನಡ್ಕೊಂಡ್ಲೇಬೇಕು ಅಂತ. ಪುನಃ ನಾವು ಮತ್ತೆ ಅವತ್ತಿನ ಪುರೋಹಿತರುಗಳನ್ನು ಸೇರಿಸಿ ಹರಿಹರಪುರ ಮಠದಲ್ಲಿ ಕೇಳಿ ಏನು ಮಾಡಬೇಕು ಅಂತ ರಾಮಾನಂದ ಸರಸ್ವತಿ ಸ್ವಾಮೀಜಿಗಳು ಹೇಳಿದಂಗೆ ಅವರೇ ಯಂತ್ರ ಮಾಡಿಕೊಟ್ಟು 48 ದಿನ ಪೂಜೆ ಮಾಡಿಕೊಟ್ಟು ಆಮೇಲೆ ವಿಗ್ರಹ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಿದ್ದೀವಿ. ಇದಿಷ್ಟು ನಮಗೆ ಗೊತ್ತಿರುವಂಥದ್ದು. ಅದೇ ಇನ್ನು ಇತಿಹಾಸ ಅಂದರೆ ಇದೆ ಧರ್ಮಸ್ಥಳದಲ್ಲಿ ಕೊಟ್ಟಿರೋದು, ಅದು ಅಂಥ ಶ್ರೇಷ್ಠವಾದ ಸ್ಥಳದಲ್ಲಿ ಕೊಟ್ಟಿರೋದು. ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಸುಖವಾಗೇ ಇದ್ರು, ನಂಬ್ಕೊಂಡಿದ್ದವರು ಎಲ್ಲ ಧೈರ್ಯವಾಗಿಯೇ ಇದ್ದರು, ಎಲ್ಲ ಚೆನ್ನಾಗೇ ಇದ್ದರು. ಈಗ ಹಾಗಾಗಿ ಅವ್ರಿಗೆ ಬಂಗಾರ ಸ್ವಲ್ಪ ಇದು ಜಾಸ್ತಿ, ರಕ್ಷಣೆ ಮಾಡೋದು ಜಾಸ್ತಿ, ಅದ್ರ ಬಗ್ಗೆ ಗಮನ ಪ್ರೀತಿನೂ ಜಾಸ್ತಿ. ಎಲ್ಲ ಕಳ್ಕೊಂಡ್ರು ಅಂದ್ರೆ ಮೊದಲೇ ಹುಡುಕೊಡುವಂಥ ಇದು ಜಾಸ್ತಿ ಇದೆ, ತುಂಬ ಜನ ಬರ್ತಾರೆ ಇಲ್ಲಿ. ಹಾಗೆ ಭೂಮಿಗೂ ಸಂಬಂಧಪಟ್ಟಿದ್ದೆಲ್ಲ ಭೂ ವ್ಯವಹಾರಗಳು ಏನೇ ಇದ್ರು ಸಮಸ್ಯೆ ಅದನ್ನು ತುಂಬ ಜನ ಬಂದು ಹೇಳ್ಕೊತಾರೆ. ಹಿಂಗಾಗಿದೆ ನಮ್ಮದು ಅಣ್ಣ ತಮ್ಮಂದಿರ್ಬೋದು, ಅಥವಾ ಯಾವುದೋ ಒಂದು ರೀತಿ ತಪ್ಪಿ ಹೋಗ್ತಿದೆ ನಮಗೆ ಭೂಮಿ ಅಂತ, ಅಥವಾ ನಮಗೆ ನ್ಯಾಯವಾಗಿ ಬರಬೇಕಾದ ಹಿಸ್ಸೆ ಬರುತ್ತಿಲ್ಲ ಅಂತ ಪುನಃ ಬಂದು ಇಲ್ಲ ನನಗಿಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಕಣ್ರಿ, ನಮ್ಮ ಇವರೆಲ್ಲ ಅಣ್ಣ ತಮ್ಮ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಬಂದು ಸೇವೆ ಸಲ್ಲಿಸಿ ಹೋಗ್ತಾರೆ. ಈಗ ನಾವು ನಡ್ಕೊಂತಿರೋದು, ನಾವು ಅಣ್ಣ ತಮ್ಮ ಅವರ ಅಕಸ್ಮಾತ್ ಅವ್ರಿಗೆ ತೊಗೊಂಡ್ರೆ ನಾನು ಪೂಜೆ ಮಾಡ್ತೀನಿ ಅಪರೂಪಕ್ಕೆ ವರ್ಷಕ್ಕೆ 4 ದಿವಸ. ನಾವೇನು ನಿರ್ದಿಷ್ಟವಾಗಿ ಇಂತಿಷ್ಟು ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ಹೇಳಲ್ಲ. ಅವರೇ ಬಂದು ಮುಡಿ ಕಾಣಿಕೆ ಅದು ಇದು ಎಲ್ಲ ಒಪ್ಪಿಸ್ತಾರೆ, ಸೀರೆ ಒಪ್ಪಿಸ್ತಾರೆ, ಮಾಂಗಲ್ಯ ಒಪ್ಪಿಸ್ತಾರೆ. ಆಯ್ತಾ, ಅದು ಹಣನೂ ಅಷ್ಟೇ. ನಾವೀಗ ಅದು ಅಲ್ಲದೆ ಈಗ ಪ್ರತಿಷ್ಠೆ ಅಂತ ಶೃಂಗೇರಿ ಗುರುಗಳು ಆಶೀರ್ವಾದದಿಂದ ಹೊರಟಿದ್ದೀವಿ. ಧರ್ಮಸ್ಥಳದಲ್ಲೂ ಹೋಗಿ ಕೇಳಬೇಕು ಅಂತಿದ್ದೀವಿ. ಅವರು ಅಲ್ಲೇ ಕೊಟ್ಟಿದ್ದರಿಂದ ಅಲ್ಲಿ ಶಿಲ್ಪಿಯವರು ಅಲ್ಲಿಯವರೇ, ಅವ್ರು ನೀವು ಬನ್ನಿ ನಾವು ಹೇಳಿ ಮಾತಾಡ್ತೀವಿ ಅಲ್ಲಿಂದ ಕೊಡ್ಸೋಣ ಅಂತ, ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕು ಅಂತ. ಆವಾಗ ನಾವು ಏನೋ ಬಾಯಿ ಬಿಟ್ಟು ಏನು ಹೇಳೋಕ್ಕಾಗಲ್ಲ, ಏನೋ ಕಾಣಿಕೆ ಕೊಟ್ಟು ಹೋಗ್ತಾರೆ. ಮತ್ತು ದೇವಸ್ಥಾನಕ್ಕೆ ನೀವು ಹೇಳಿ ಒಂದೊಂದು ಕಂಬುಗಳಿಗೆ ಒಂದೊಂದು ತೊಲೆಗಳಿಗೆ ಎಲ್ಲದಕ್ಕೂ ನಾನು ಏನಾದ್ರು ಕೊಡಬೇಕು ದೇವಸ್ಥಾನ ಕಟ್ಟಬೇಕಾರೆ ಅಂತ. ಹಾಗಾಗಿ ಆ ಥರ ನಡ್ಕೊಂಬರ್ತೀವಿ ನಾವು. ಇಂತಿಷ್ಟು ನಿರ್ದಿಷ್ಟವಾಗಿ ಇಂತಿಷ್ಟು ಕೊಡಿ ಯಾರ ಹತ್ರ ಹೇಳಿ ನಡ್ಕೊಂಬರ್ತಿದೆ. ಶುಕ್ರವಾರ ಭಾನುವಾರ ಶನಿವಾರ ಭಾನುವಾರ ಒಂದು ಇಲ್ಲಿ ಬಂದವ್ರು ಲೇಟಾಗಿ ಬಂದವ್ರಿಗೆ ಒಂದು ಅನ್ನದ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಅವ್ರ ಮನಸ್ಸಲ್ಲಿ ಕೆಲವೊಂದಷ್ಟು ಹೇಳಕ್ಕಾಗಲ್ಲ. ಈ ಹುಡುಗರು ಅಂತ ಇಟ್ಕೊಂಡ ನನಗೆ ಮದುವೆ ಆಗಲಿಲ್ಲ ಅಂತ ಹೇಳಕ್ಕಾಗಲ್ಲ, ಅವಳೇ ಬಂದು ಪ್ರಾರ್ಥನೆ ಮಾಡಿ ಹಚ್ಚಿಟ್ಕೊಂತಾರೆ, ಅಥವಾ ಏನೊಂದು ಸಮಸ್ಯೆ ಇರುತ್ತೆ ಅವ್ರದ್ದು ಖುದ್ದಾಗಿ ಅದು ಹಚ್ಚಿಡುವಂಥ ಪದ್ಧತಿ ಆಗಿದೆ ಇಲ್ಲಿ. ಒಂದು ನೀವೇ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ಈಡೇರಿದ ಮೇಲೆ ಬನ್ನಿ ಅಂತೀವಿ ನಾವು. ಅವ್ರ ಹತ್ರ ಕೇಳಕ್ಕೂ ಹೋಗಲ್ಲ, ನೀವೇನು ಪ್ರಾರ್ಥನೆ ಮಾಡ್ಕೊಂಡ್ರೆ ನಾವು ಕೇಳಕ್ಕೆ ಹೋಗಲ್ಲ. ದೀಪ ಹಚ್ಚೋತಿ ನಿಮ್ಮ ಸಂಕಲ್ಪ ಏನಿದೆ ಅದು ಮಾಡಿ ಅಂತ ಹೇಳ್ತೀವಿ.